ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ್ ಫಿಶ್ ವ್ಲಾಗ್ ಇನ್ ಕನ್ನಡ. ಸೊ ಮೋಲಿ ಫಿಶ್ನ ತರೋಕ್ಕೆ ನಡ್ಕೊಂಡು ಶಾಪ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಏರ್ ಕಟ್ ಕೂಡ ಮಾಡಿದೆ ಇವತ್ತು. ಹೆವಿ ಸೈಕಾಗೆ ಐತೆ ಏರ್ ಕಟ್ ಅಂತೂ. ತುಂಬ ದೂರ ಏನೂ ಇಲ್ಲ, ಹತ್ರನೇ ಐತೆ ಶಾಪು. ಸೊ ಆನ್ ದ ವಾಕ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಚಾನಲ್ಗೆ ನಾನು ಹೊಸ್ದಾಗಿ ಬಂದಿದ್ದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಟ್ರೈಪ್ಯಾಡ್ ಏನು ತೊಗೊಂಬಂದಿಲ್ಲ ನಾನು. ಸೊ ನಿಯರ್ ಬೈ ಐತೆ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಿದ್ದೀನಿ. ಅದೇ ಥರ ಏರ್ ಕಟ್ ಕೂಡ ಮಾಡಿಸ್ದೆ ಇವತ್ತು. ಆ್ಯಂಡ್ ಹೆವಿ ನಾಯ್ಸ್ ಎಲ್ಲ ಕೇಳಿಸುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಏನು ಮಾಡೋಕ್ಕಾಗಲ್ಲ. ಆನ್ ದ ವೇ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಟೈಮ್ ಬಂದುಬಿಟ್ಟು 10:30 ಆಗ್ತಿದೆ. ಸೊ ತುಂಬ ದಿನ ಆಯಿತು ಫಿಶ್ನ ತೊಗೊಂಬಂದಿನಿ ನಾನು. ಸೊ ಅದಕ್ಕೋಸ್ಕರ ಇವತ್ತು ಫುಲ್ಲಾಗಿ ಎತ್ಕೊಂಬಂದ್ಬಿಡೋಣ, ಅಂದರೆ ಫುಲ್ಲಾಗಿ ಇಸ್ಕೊಂಬಂದ್ಬಿಡೋಣ ಫಿಶ್ ಇವತ್ತು ಅಂತ. ಏನಿಲ್ಲ, ನಮ್ಮ ಬ್ಲ್ಯಾಕ್ ಮೋಲಿಗೆ ಪೇರ್ ಇಲ್ಲ. ಸೊ ಬ್ಲ್ಯಾಕ್ ಮೋಲಿಗೆ ಪೇರ್ ಇದ್ದಿದ್ದು ಡೆತ್ ಆಗೋಯ್ತು. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಮೋಲಿ ಥರ ಪೇರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಸೆಕೆಂಡ್ ಚಾನಲ್ ಕೂಡ ಐತೆ, ಲಿಂಕು ಕೊಡೋಕ್ಕಾಗಲ್ಲ. ಸೊ ಚಾನಲ್ ಹೆಸರು ಬಂದುಬಿಟ್ಟು GP ಗೇಮಿಂಗ್ ಇನ್ ಕನ್ನಡ ಅಂತ. ಸೊ ಚೆಕ್ಔಟ್ ಮಾಡಿ. ಸೊ ಚಾನಲ್ ಇವಾಗೆ ಓಪನ್ ಮಾಡಿರೋದ್ರಿಂದ ಲಿಂಕ್ ಏನು ಪ್ರೊವೈಡ್ ಆಗೋಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ಕಮ್ಯುನಿಟಿ ಪೋಸ್ಟ್ ಬಂದಾದಮೇಲೆ ಲಿಂಕ್ ಪ್ರೊವೈಡ್ ಆಗುತ್ತೆ. ಸೊ ನೋಡೋಣ, ಆದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಳೋಣ. ಸಿಕ್ಕಾಬಟ್ಟೆ ಬಿಸಿಲು ಗುರು, ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಬಿಸಿಲು. ಆ್ಯಂಡ್ ಇಲ್ಲೆಲ್ಲ ಮರಗಳೈತೆ. ಸೊ ಅದಕ್ಕೋಸ್ಕರ ತಣ್ಣಗೈತೆ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನಾನು ಶಾಪ್ ಹತ್ರ ಹೋಗಿ ಡೈರೆಕ್ಟಾಗಿ ಕಂಟಿನ್ಯೂ ಮಾಡ್ತೀನಿ. ಸೊ ಸುಮ್ಮನೆ ಅದೇ ಥರ ಮಾತಾಡ್ಕೊಂಡು ಹೋದರೆ ಏನೂ ಪ್ರಯೋಜನ ಇಲ್ಲ. ಸೊ ಶಾಪ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಚಾನಲ್ಗೆ ನಾನು ಹೊಸ್ದಾಗಿ ಬಂದಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಸೊ ಶಾಪ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಕಂಡು ಹಿಡಿದಿರ್ತೀರಾ. ಸೊ ಮೋಲಿ ಫಿಶ್ ತಾನೇ ನೀನು ಹೇಳಿದ್ದು, ಅಲ್ಲಿ ನೋಡಿದ್ರೆ ಗಪ್ಪೀಸ್ ಐತಂತ. ಸೀರಿಯಸ್ ಆಗಿ ಮೋಲಿ ಫಿಶ್ನೇ ಹುಡ್ಕೊಂಡು ಹೋದೆ ತಗೊಂಬರಕ್ಕೆ. ಸೊ ನಾನು ರೆಗ್ಯುಲರ್ ಆಗಿ ತಗೊಂಬರೋ ಅಂಗಡಿ ಬಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರು, ಯಾಕಂತ ಗೊತ್ತಿಲ್ಲ. ಕಾಲ್ ಮಾಡಿ ಕೇಳಿದ್ಕೆ ಸೊ ಬೇರೆ ಯಾವುದೋ ಒಂದು ಶಾಪ್ ಹತ್ರ ಹೋಗಿದ್ದಾರೆ ಮೋಸ್ಟ್ಲಿ ಅಂತ ಹೇಳಿದ್ರು. ಸೊ ಅದ್ರ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇದೆ, ಆ ಶಾಪಲ್ಲಿ ಹೋಗಿ, ಅದು ಆ್ಯಕ್ಚುಲಿ ಅದೇ ಅವ್ರದ್ದೇ ಶಾಪ್ ಅದು ಪಕ್ಕದಲ್ಲಿರೋದನ್ನು. ಅದನ್ನ ವಿಡಿಯೋ ಆಗಿ ತೆಗಿಯೋಣ ಅಂತ ಅನ್ಕೊಂಡೆ. ಬಟ್ ಆ ಒಂದು ಟೈಮಲ್ಲಿ ಹೆವಿ ಕ್ರೌಡ್ ಇತ್ತು, ಸೀರಿಯಸ್ ಆಗಿ ರೆಕಾರ್ಡ್ ಮಾಡೋಕ್ಕಂತೂ ಆಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಕಟ್ ಮಾಡಿದೆ, ಮನೆಗೆ ಬಂದು ಆ ಕವರಲ್ಲಿ ತೋರಿಸಿರ್ತೀನಿ. ಆ್ಯಂಡ್ ಬೌಲಲ್ಲೇ ಬಿಟ್ಟಿದ್ದೀನಿ. ಯಾಕೆ ಬೌಲಲ್ಲಿ ಬಿಟ್ಟೆ ಅಂದರೆ ಆ ಗಪ್ಪೀಸ್ನ. ಸೊ ಗಪ್ಪೀಸ್ ಪ್ರೈಸ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ 10 ರೂಪೀಸ್ ಗುರು, ನಂಬ್ತೀರಾ? ಸೀರಿಯಸ್ ಆಗಿ ನೀವು ನಂಬಕ್ಕೆ ಹೋಗಲ್ಲ. ಅಫ್ಕೋರ್ಸ್ ಅದು ನನ್ನ ಒಂದು ಫ್ರೆಂಡ್ ಶಾಪೇ. ಸೀರಿಯಸ್ ಆಗಿ ನನ್ನ ಫ್ರೆಂಡ್ ಶಾಪ್ ಅಂತಾನೆ ನನಗೆ ಗೊತ್ತಿಲ್ಲ ಇಷ್ಟು ದಿನದಿಂದ. ಆ್ಯಕ್ಚುಲಿ ಅದು ಬೇರೆಯವರು ಮೇಂಟೈನ್ ಮಾಡ್ತಾ ಇದ್ರು ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಒಂದು ಫ್ರೆಂಡ್ ಶಾಪ್ ಆಗಿರೋದ್ರಿಂದ ನಾನು ಈಸಿಯಾಗಿ ಆ ಒಂದು ಫಿಶ್ನ ಇಸ್ಕೊಂಡ್ಬಂದ್ಬಿಟ್ಟೆ 10 ರೂಪೀಸ್ಗೆ. ಅಂದರೆ ಅದು ಬೇರೆಯವರು ನಡೆಸ್ತಾ ಇರೋ ಒಂದು ಶಾಪ್ನ ನಮ್ಮ ಫ್ರೆಂಡ್ಸ್ ಅವರು ತಗೊಂಡಿದ್ದಾರಂತೆ. ಇವಾಗ ಅವರೇ ನಡೆಸ್ತಾ ಇದ್ದಾರೆ, ಬಟ್ ಕೆಲಸ ಮಾಡೋಕ್ಕೆ ಬೇರೆಯವ್ರನ್ನ ಇಟ್ಟಿದ್ದಾರೆ. ಸೊ ನನಗೆ ಗೊತ್ತಿಲ್ಲ ಅದನ್ನ. ಆಮೇಲೆ ಅಲ್ಲಿ ಹೋಗಿದ್ಮೇಲೆ ವಿಷಯ ಎಲ್ಲ ಗೊತ್ತಾದ್ಮೇಲೆ ಹಂಗೆ ಹಿಂಗೆ ಮಾತಾಡಿ ಒಂದು 10 ರೂಪೀಸ್ ತೊಗೊಂಬಂದೆ. 2 ಮೇಲು ಫೀಮೇಲು ತಗೊಂಬಂದಾಯ್ತು. ಆ್ಯಂಡ್ ಅದು ಬ್ರೀಡಿಂಗ್ ಆಗೋ ಸೈಜಲ್ಲೇ ಐತೆ ಆ್ಯಕ್ಚುಲಿ ಇವಾಗ. ಸೊ ಅದನ್ನ ಯಾಕೆ ಬೌಲಲ್ಲಿ ಬಿಟ್ಟೆ ಅಂತ ನೀವೇನ ಕೇಳಿದ್ರೆ, ಆ್ಯಕ್ಚುಲಿ
ಅದರಲ್ಲಿ ಡಿಸೀಸ್ ಇರ್ಬೋದು, ಬೇರೆನ ಇಂಜೆಕ್ಷನ್ ಇರ್ಬೋದು, ಇಂಟೆಕ್ಷನ್ ಇರ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ, ಒಂದು 10 ದಿನ 15 ದಿನ ಇಟ್ಬಿಟ್ಟು ಆಮೇಲೆ ಫ್ರಿಜ್ ಬಾಕ್ಸಿಗೆ ಶಿಫ್ಟ್ ಮಾಡೋಣ ಅಂತ ಇದ್ದೀನಿ. ಅದು ವಾಟರ್ ಕಂಡೀಷನ್ ಪಳಬೇಕು. ನಿಮಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಈ ಒಂದು ಬಿಸಿಲಲ್ಲಿ ಮನುಷ್ಯರೇ ಇರೋಕ್ಕಾಗ್ತಲ್ಲ, ಮೀನಿರುತ್ತಂತ. ಸೊ ನಾನಂತೂ ಓಪನ್ ಟೈಪಲ್ಲೇ ಬಿಟ್ಟಿದ್ದೀನಿ ಬಾಕ್ಸ್ನ. ಸೊ ಅದಕ್ಕೋಸ್ಕರ ಕ್ಲೋಸ್ ಎಲ್ಲ ಮಾಡಕ್ ಹೋಗ್ತಿಲ್ಲ. ಸೊ ಹಂಗೆ ಬಿಟ್ಟಿರೋ ಕಾರಣಕ್ಕೋಸ್ಕರ ಡೆತ್ ಕೂಡ ಆಗಕ್ ಚಾನ್ಸ್ ಇದೆ ಬಿಸಿಲಿಂದ. ಸೊ ಅದಕ್ಕೋಸ್ಕರ ಬೌಲ್ ಸೆಟಪ್ ಅಲ್ಲಿ ಹಾಕಿದ್ದೀನಿ. ನಮ್ಮ ಒಂದು ಮೌಲಿ ಸೆಟಪ್ ನೋಡಿರ್ತೀರ, ಬೌಲಲ್ಲಿ 17 ಫಿಶ್ ಆಲ್ರೆಡಿ ಗ್ರೋ ಅಪ್ ಆಗ್ತಿದೆ ಇವಾಗ. ಚೆನ್ನಾಗೇನೆ ಗ್ರೋತ್ ಎಲ್ಲ ಚೆನ್ನಾಗೈತೆ. ಅಂಡ್ ಅದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಮೀನೆಲ್ಲ ಐತೆ. ಅದನ್ನ ಆದಷ್ಟು ಬೇಗ ನಿಮ್ಗೆ ರಿವೀಲ್ ಮಾಡಿ ತೋರಿಸ್ತೀನಿ. ಅಂಡ್ ಈ ವಿಡಿಯೋ ಯಾವ ತರ ಇತ್ತು ಅನ್ನೋದನ್ನ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ. ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಅಲ್ಲಿ ಮೌಲಿ ಫಿಶ್ ಅಂತೂ ಇರ್ಲಿಲ್ಲ. ಸೊ ಇತ್ತು, ಬಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಮೌಲಿ ಫಿಶ್ ಜೊತೆಲಿ ಇನ್ನೊಂದು ಫಿಶ್ ಆಡ್ ಮಾಡಿದ್ದಾರೆ. ಅದು ಯಾವ ಫಿಶ್ ಅಂದ್ರೆ ಶಾರ್ಕ್. ಸೊ ಶಾರ್ಕ್ ಬಂದ್ಬಿಟ್ಟು ಇಷ್ಟು ಲೆಂತ್ ಇದೆ. ಆಕ್ಚುಲಿ ಇದು ಒಂದು 1/2 ಇಂಚ್ ಕೂಡ ಇರಲ್ಲ, 1 mm ಸೈಜ್ ಆ ತರ ಇರುತ್ತೆ. ಅಷ್ಟು ಚಿಕ್ಕ ಫಿಶ್ ನ ಆಡ್ ಮಾಡಿದ್ದಾರೆ. ಆ ಫಿಶ್ ಫುಲ್ ಬ್ಯಾಟಿಂಗ್ ಮಾಡ್ಬಿಟ್ಟಿದೆ ಎಲ್ಲ ಫಿಶ್ ನಾನು. ಅದು ಒಂದು 10-15 ಫಿಶ್ ಮೇಲೆ ಮೌಲಿ ಫಿಶ್, ಚಾಕ್ಲೇಟ್ ಮೌಲಿ ಫಿಶ್ ನ ಸಾಯಿಸ್ಬಿಟ್ಟಿದೆ. ಅದರಲ್ಲಿ ಇನ್ನ ಒಂದು 30-40 ಫಿಶ್ ಮೇಲೆ ಅದ್ರೊಳಗಡೆನೆ ಐತೆ. ಅದು ಸತ್ತಿ ಎಷ್ಟು ದಿನ ಆಯ್ತು ಅಂತ ಗೊತ್ತಿಲ್ಲ. ಸೀರಿಯಸ್ ಆಗಿ ಆ ಒಂದು ಸ್ಟಾಪು ಸೀರಿಯಸ್ ಆಗಿ ಚೆನ್ನಾಗೇ ಇದ್ದಿಲ್ಲ ಹೇಳ್ಬೇಕು ಅಂದ್ರೆ. ಸೊ ಒಂಥರ ಇತ್ತು. ಸೊ ಅದಕ್ಕೋಸ್ಕರ ಮೌಲಿ ಬೇಡ, ಮಸ್ತಾಗಿ ಮೆರನ್ ಟ್ಯಾಂಕ್ ಎಲ್ಲ ಸೆಟ್ ಮಾಡಿದ್ರು, ಅದರಲ್ಲಿ ಗಬ್ಬೀಸ್ ಬಿಟ್ಟಿದ್ರು. ಸೊ ತುಂಬಾ ಇಷ್ಟ ಆಯ್ತು, ತಗೋಣ ಅಂತ ಕೇಳಿದೆ. ಸೊ ಪ್ರೈಸ್ ಕೇಳಿದ್ಕೆ 60 ರೂಪೀಸ್ ಅಂತ ಹೇಳಿದ್ರು. ಸೊ ನನಗೋಸ್ಕರ 10 ರೂಪೀಸ್ ಕೊಡ್ತಾ ಇದೀನಿ ಗುರು ಅಂದ್ಬಿಟ್ಟು ಕೊಟ್ಟ. ಸೊ ಮಸ್ತಾಗಿ ಈಸ್ಕೊಂಬಂದಾಯ್ತು. ಬಾಕ್ಸ್ ಸೆಟಪ್ ಅಲ್ಲಿ ಬಿಡಬೇಕು. ಸೊ ಅದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್.